ಕರ್ತನಲ್ಲಿ ಪ್ರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭ ವಂದನೆಗಳು. ಈ ದಿನ ವಿಶ್ವವಾಣಿ ಪ್ರಸ್ತುತಪಡಿಸುವ ನಿನ್ನ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ. ಯೇಸು ನಾಮ ಮಹೋನ್ನತ ನಾಮ, ಪ್ರಭು ಯೇಸು ನಾಮ ಅತ್ಯಂತ ಮಧುರ. ಯೇಸು ನಾಮ ಎಷ್ಟೋ ಶ್ರೇಷ್ಠ, ನಮ್ಮ ಯೇಸು ನಾಮ ಮಹಿಮೆಯುಳ್ಳದು. ಯೇಸು ನಾಮ ಮಹೋನ್ನತ ನಾಮ, ಪ್ರಭು ಯೇಸು ನಾಮ ಅತ್ಯಂತ ಮಧುರ. ಯೇಸು ನಾಮ ಎಷ್ಟೋ ಶ್ರೇಷ್ಠ, ನಮ್ಮ ಯೇಸು ನಾಮ ಮಹಿಮೆಯುಳ್ಳದು. ಬಡತನವಿದ್ದರು, ಐಶ್ವರ್ಯವಿದ್ದರು, ಸೈತಾನ ಯುಕ್ತಿಗಿಂತಲೂ ಶ್ರೀ ಯೇಸು ಶಕ್ತಿ ಹೆಚ್ಚು. ಬಡತನವಿದ್ದರು, ಐಶ್ವರ್ಯವಿದ್ದರು, ಸೈತಾನ ಯುಕ್ತಿಗಿಂತಲೂ ಶ್ರೀ ಯೇಸು ಶಕ್ತಿ ಹೆಚ್ಚು. ಯೇಸು ನಾಮ ಎಷ್ಟೋ ಶ್ರೇಷ್ಠ, ನಮ್ಮ ಯೇಸು ನಾಮ ಮಹಿಮೆಯುಳ್ಳದು. ಯೇಸು ನಾಮ ಮಹೋನ್ನತ ನಾಮ, ಪ್ರಭು ಯೇಸು ನಾಮ ಅತ್ಯಂತ ಮಧುರ. ಯೇಸು ನಾಮ ಎಷ್ಟೋ ಶ್ರೇಷ್ಠ, ನಮ್ಮ ಯೇಸು ನಾಮ ಮಹಿಮೆಯುಳ್ಳದು. ಈ ದಿನಕ್ಕೆ ನೇಮಕವಾದಂಥ ದೇವರ ವಾಕ್ಯ ಭಾಗವು ವಿಮೋಚನಾ ಕಾಂಡ 27ನೆಯ ಅಧ್ಯಾಯ 1ರಿಂದ 3 ವಚನಗಳನ್ನು ಓದಿಕೊಂಡು ಧ್ಯಾನಿಸೋಣ. ಯಜ್ಞವೇದಿಯನ್ನು ಜಾಲಿ ಮರದಿಂದ 5 ಮೊಳ ಉದ್ದವಾಗಿಯೂ 5 ಮೊಳ ಅಗಲವಾಗಿಯೂ ಚಚ್ಚೌಕವಾಗಿ ಮಾಡಿಸಬೇಕು. ಅದರ ಎತ್ತರ 3 ಮೊಳವಿರಬೇಕು. ಅದರ 4 ಮೂಲೆಗಳಲ್ಲಿ 4 ಕೊಂಬುಗಳನ್ನು ಮಾಡಿಸಬೇಕು. ಅವು ಯಜ್ಞವೇದಿಗೆ ಏಕವಾಗಿರಬೇಕು. ಆ ವೇದಿಗೆ ತಾಮ್ರದ ತಗಡುಗಳನ್ನು ಹೊದಿಸಬೇಕು. ಅದರಲ್ಲಿರುವ ಬೂದಿಯನ್ನು ತೆಗೆಯುವುದಕ್ಕಾಗಿ ಬಟ್ಟಲುಗಳನ್ನು ಮಾಡಿಸಬೇಕು. ಸಲಿಕೆಗಳನ್ನು, ಬೋಗೋಣಿಗಳನ್ನು, ಮುಳ್ಳುಗಳನ್ನು, ಅಗ್ಗಿಷ್ಟಿಕೆಗಳನ್ನು ಮಾಡಿಸಬೇಕು. ಆ ಉಪಕರಣಗಳೆಲ್ಲ ತಾಮ್ರದವುಗಳಾಗಿರಬೇಕು. ದೇವರು ಈ ವಾಕ್ಯ ಭಾಗವನ್ನು ನಮ್ಮೆಲ್ಲರ ಆತ್ಮನ ಪ್ರಯೋಜನಕ್ಕಾಗಿ ಆಶೀರ್ವದಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿನ್ನ ದಾರಿಗೆ ಬೆಳಕು ಎಂಬ ಆಧ್ಯಾತ್ಮಿಕ ಕಾರ್ಯಕ್ರಮವನ್ನು ಅನುದಿನವೂ ಆಲಿಸುತ್ತಿರುವ ಪ್ರಿಯ ಕೇಳುಗರೆ, ನಿಮ್ಮೆಲ್ಲರಿಗೂ ನಮ್ಮ ಕರ್ತನೂ ಒಡೆಯನೂ ಆಗಿರುವ ಯೇಸು ಕ್ರಿಸ್ತನ ಅತಿಶಯವಾದ ನಾಮದಲ್ಲಿ ಪ್ರೀತಿಯ ವಂದನೆಗಳು. ಪ್ರಿಯರೇ, ಕಳೆದ ವಾರ ನಾವು ದೇವದರ್ಶನ ಗುಡಾರದ ಅಂಗಳದಲ್ಲಿದ್ದ ಯಜ್ಞವೇದಿಯ ಕುರಿತು ಆಲೋಚನೆ ಮಾಡುತ್ತಾ ಆ ಯಜ್ಞವೇದಿ ಯಾವ ವಸ್ತುಗಳಿಂದ ಮಾಡಲ್ಪಟ್ಟಿತು, ಆ ಯಜ್ಞವೇದಿಯ ಅಳತೆಯ ಕುರಿತು ಮತ್ತು ಆ ಯಜ್ಞವೇದಿಯ ಆಕಾರದ ಕುರಿತು ಆಲೋಚನೆ ಮಾಡುತ್ತಾ ಅದರಲ್ಲಿರುವ ಆತ್ಮಿಕ ಸತ್ಯಾಂಶಗಳನ್ನು ಕಲಿಯುತ್ತಾ ಬಂದೆವು. ಈ ದಿನವೂ ಕೂಡ ನಮ್ಮ ಅಧ್ಯಯನವನ್ನು ಮುಂದುವರಿಸುತ್ತಾ ದೇವದರ್ಶನ ಗುಡಾರದ ಅಂಗಳದಲ್ಲಿದ್ದ ಯಜ್ಞವೇದಿಯ 4 ಕೊಂಬುಗಳ ಕುರಿತು ಆಲೋಚನೆ ಮಾಡುತ್ತಾ ಅದರಲ್ಲಿರುವ ಆತ್ಮಿಕ ಸತ್ಯಾಂಶಗಳನ್ನು ತಿಳಿದುಕೊಳ್ಳೋಣ. ಪ್ರಿಯರೇ, ಈ ದಿನ ಓದಿರುವಂಥ ವಾಕ್ಯ ಭಾಗ ವಿಮೋಚನೆ ಕಾಂಡ ಪುಸ್ತಕ 27ನೇ ಅಧ್ಯಾಯ 2ನೇ ವಚನದಲ್ಲಿ ದೇವರು ಮೋಶೆಗೆ ಯಜ್ಞವೇದಿಯನ್ನು ಮಾಡುವುದಕ್ಕಾಗಿ ತಿಳಿಸುವಾಗ ಆ ಯಜ್ಞವೇದಿಯ 4 ಮೂಲೆಗಳಲ್ಲಿ 4 ಕೊಂಬುಗಳನ್ನು ಮಾಡಿಸಬೇಕು ಎಂಬುದಾಗಿ ಆಜ್ಞಾಪಿಸಿರುವುದನ್ನು ಕೇಳಿಸಿಕೊಂಡಿದ್ದೇವೆ. ಹಾಗಾದರೆ ಯಾಕೆ ದೇವರು ಈ ತಾಮ್ರದ ಯಜ್ಞವೇದಿಗೆ 4 ಮೂಲೆಗಳಲ್ಲಿ 4 ಕೊಂಬುಗಳನ್ನು ಮಾಡಿಸಬೇಕು ಎಂಬುದಾಗಿ ಆಜ್ಞಾಪಿಸಿದನು ಎಂಬುದನ್ನು ಒಂದು ವೇಳೆ ನಾವು ಆಲೋಚನೆ ಮಾಡುವುದಾದರೆ ಅದಕ್ಕೆ ಮುಖ್ಯವಾಗಿ 5 ಕಾರಣಗಳು ಉಂಟು. ಮೊದಲನೇದಾಗಿ, ಯಾಜಕರು ಯಜ್ಞ ಅರ್ಪಿಸುವುದಕ್ಕಿಂತ ಮುಂಚೆ ಯಜ್ಞ ಪಶುವನ್ನು ಯಜ್ಞವೇದಿಯ ಕೊಂಬುಗಳಿಗೆ ಕಟ್ಟಿ ಹಾಕುತ್ತಿದ್ದರು. ಇದನ್ನು ನಾವು ಕೀರ್ತನೆಗಳ ಪುಸ್ತಕ 118ನೇ ಕೀರ್ತನೆ 27ನೇ ವಚನದಲ್ಲಿ ಕಾಣುವಂಥವರಾಗಿದ್ದೇವೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೂಡ ದೇವರು ನೇಮಿಸಿರುವ ಯಜ್ಞದ ಪಶುವಾಗಿ ಲೋಕದ ಪಾಪವನ್ನು ಹೊತ್ತುಕೊಂಡು ಆ ಶಿಲುಬೆಯ ಕಂಬದಲ್ಲಿ ತನ್ನ ಕೈಗಳಲ್ಲಿಯೂ ತನ್ನ ಕಾಲುಗಳಲ್ಲಿಯೂ ಮೊಳೆಗಳಿಂದ ಜಡಿಯಲ್ಪಟ್ಟವನಾಗಿ ನಮಗಾಗಿ ತನ್ನನ್ನು ಸಮರ್ಪಿಸಿಕೊಂಡನು. ಪ್ರಿಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ್ದರಿಂದ ಆ ಪ್ರೀತಿಯೇ ಅವನಿಗೆ ಮರಣ ಪಾಶವಾಗಿ ಆತನನ್ನು ಶಿಲುಬೆಯಲ್ಲಿ ಕಟ್ಟಿ ಹಾಕಿತು.
ಆತನು ನಮಗೆ ರಕ್ಷಣೆಯನ್ನು ನೀಡುವುದಕ್ಕಾಗಿ, ನಮಗೆ ಸುಕ್ಷೇಮವನ್ನು ನೀಡುವುದಕ್ಕಾಗಿ ನಮ್ಮ ದಂಡನೆಯನ್ನ ಆತನು ಅನುಭವಿಸಿ ನಮಗೋಸ್ಕರ ಶಿಲುಬೆಗೆ ಕಟ್ಟಿ ಹಾಕಲ್ಪಟ್ಟನು, ಜಡಿಯಲ್ಪಟ್ಟನು. ಇನ್ನು ಎರಡನೇದಾಗಿ, ಯಜ್ಞವೇದಿಯ 4 ಮೂಲೆಗಳಲ್ಲಿರುವ 4 ಕೊಂಬುಗಳು 4 ದಿಕ್ಕುಗಳನ್ನು ಸೂಚಿಸುವಂತವುಗಳಾಗಿವೆ. ಆದುದರಿಂದಲೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ 8ನೇ ವಚನದಲ್ಲಿ 4 ದಿಕ್ಕಿನಲ್ಲಿರುವ ಜನರೆಲ್ಲರನ್ನೂ, ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು ಎಂಬುದಾಗಿ ಎಲ್ಲರನ್ನೂ ತನ್ನ ಬಳಿಗೆ ಕರೆಯುತ್ತಿರುವನು. ಯಾರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬಳಿಗೆ ಬರುತ್ತಾರೋ ಅವರ ಪಾಪದ ದಾಹ ತೀರಿಸಲ್ಪಡುತ್ತವೆ. ಅವರ ಪಾಪಗಳು ಕಡುಕೆಂಪಾಗಿದ್ದರೂ ಹಿಮದಂತೆ ಬಿಳುಪಾಗಿ ಮಾಡಲ್ಪಡುತ್ತವೆ, ಕಿರುಮಂಜಿ ಬಣ್ಣವಾಗಿದ್ದರೂ ಅದು ಉಣ್ಣೆಯಂತೆ ಬೆಳ್ಳಗಾಗುವುದು ಎಂಬುದಾಗಿ ದೇವರ ವಾಕ್ಯದಲ್ಲಿ ತಿಳಿಸಿರುವಂಥದ್ದನ್ನ ಗಮನಿಸುವಂತವರಾಗಿದ್ದೇವೆ. ಇನ್ನು ಮೂರನೇದಾಗಿ, ಯಜ್ಞವೇದಿಯ 4 ಮೂಲೆಗಳಲ್ಲಿರುವ 4 ಕೊಂಬುಗಳು ಬಲವನ್ನು ಸೂಚಿಸುವಂತವುಗಳಾಗಿವೆ. ಸತ್ಯವೇದದಲ್ಲಿ ಕೊಂಬು ಬಲವನ್ನು ಸೂಚಿಸುವಂತದ್ದಾಗಿದೆ ಎಂಬುದಾಗಿ ಧರ್ಮೋಪದೇಶ ಕಾಂಡ 33ನೇ ಅಧ್ಯಾಯ 17ನೇ ವಚನದಲ್ಲಿ ಗಮನಿಸುತ್ತೇವೆ. ಪ್ರಿಯರೇ, ಪಾಪದಲ್ಲಿ ನಶಿಸಿ ಹೋಗುತ್ತಿರುವ ಸಕಲ ಮಾನವರನ್ನು ರಕ್ಷಿಸುವುದಕ್ಕಾಗಿ ದೇವರು ನೇಮಿಸಿರುವಂತ ಯಜ್ಞದ ಕುರಿ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು, ಆತನು ಬಲವುಳ್ಳವನು, ಶಕ್ತನು, ಸಮರ್ಥನು ಎಂಬುದನ್ನು ಈ 4 ಕೊಂಬುಗಳು ನಮಗೆ ಆತ್ಮಿಕ ಪಾಠವನ್ನ ಕಲಿಸಿಕೊಡುವಂತಹವುಗಳಾಗಿವೆ. ಯೆಶಾಯ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 6ನೇ ವಚನದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕುರಿತು ಆತನು ಪರಾಕ್ರಮಿಯಾದ ದೇವರು, ಅಂದರೆ ಬಲವುಳ್ಳ ದೇವರು ಎಂಬುದಾಗಿ ತಿಳಿಸಲಾಗಿದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 25ನೇ ವಚನದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಬಳಿಗೆ ಬರುವವರೆಲ್ಲರನ್ನೂ ರಕ್ಷಿಸುವುದಕ್ಕೆ ಆತನು ಸಂಪೂರ್ಣ ಸಮರ್ಥನಾಗಿದ್ದಾನೆ ಎಂಬುದಾಗಿ ತಿಳಿಸಲಾಗಿದೆ. ಇನ್ನು 1 ಪೇತ್ರ 1ನೇ ಅಧ್ಯಾಯ 5ನೇ ವಚನದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನನ್ನು ನಂಬುವವರೆಲ್ಲರನ್ನೂ ಆತನು ತನ್ನ ಬಲದಿಂದ ಕಾಯುತ್ತಾನೆ ಎಂಬುದಾಗಿ ಪೇತ್ರನು ತನ್ನ ಪತ್ರಿಕೆಯಲ್ಲಿ ತಿಳಿಸಿರುವನು. ಹೀಗೆ ಈ ಕೊಂಬು ಕರ್ತನಾದ ಯೇಸು ಕ್ರಿಸ್ತನ ಬಲದ ಕುರಿತು ಮಾತಾಡುವಂತವುಗಳಾಗಿವೆ. ಇನ್ನು 4ನೇದಾಗಿ, ಯಜ್ಞವೇದಿಯ 4 ಮೂಲೆಗಳಲ್ಲಿರುವ ಕೊಂಬುಗಳು ರಕ್ಷಣೆಗೆ ಸೂಚನೆಯಾಗಿವೆ. ಇತರರಿಂದ ಕೊಲ್ಲಲ್ಪಡುವಂತ ಪ್ರಾಣಾಪಾಯದಲ್ಲಿರುವ ವ್ಯಕ್ತಿ ಒಂದು ವೇಳೆ ಓಡಿ ಬಂದು ಯಜ್ಞವೇದಿಯ ಕೊಂಬುಗಳನ್ನು ಹಿಡಿಯುವುದಾದರೆ ಆ ವ್ಯಕ್ತಿಯನ್ನು ಯಾವುದೇ ಕಾರಣಕ್ಕೂ ಕೊಲ್ಲಕೂಡದು. ಹೀಗೆ ಆ ಯಜ್ಞವೇದಿಯ ಕೊಂಬುಗಳು ತನ್ನ ಬಳಿಗೆ ಬರುವಂತ ವ್ಯಕ್ತಿಯನ್ನ ರಕ್ಷಿಸುತ್ತಿದ್ದವು ಎಂಬುದಾಗಿ 1 ಅರಸುಗಳು 1ನೇ ಅಧ್ಯಾಯ 50ರಿಂದ 53 ವಚನಗಳಲ್ಲಿ ತಿಳಿಸಲಾಗಿದೆ. ಯಾವ ರೀತಿಯಾಗಿ ಒಬ್ಬ ವ್ಯಕ್ತಿ ಪ್ರಾಣಾಪಾಯದಲ್ಲಿದ್ದ ಸಂದರ್ಭದಲ್ಲಿ ಈ ಕೊಂಬುಗಳು ಆ ವ್ಯಕ್ತಿಯನ್ನು ರಕ್ಷಿಸುತ್ತಿದ್ದವೋ, ಅದೇ ಪ್ರಕಾರ ಪಾಪದ ದೆಸೆಯಿಂದ ನಿತ್ಯವಾದ ನಾಶನಕ್ಕೆ ಗುರಿಯಾಗಿರುವ ಮಾನವ ಓಡಿ ಬಂದು ಕರ್ತನಾದ ಯೇಸು ಕ್ರಿಸ್ತನನ್ನು ಆಶ್ರಯಿಸಿಕೊಳ್ಳುವುದಾದರೆ ಆ ವ್ಯಕ್ತಿ ನಿತ್ಯ ನಾಶನದಿಂದ ತಪ್ಪಿಸಲ್ಪಟ್ಟವನಾಗಿ ರಕ್ಷಣೆ ಹೊಂದಿ ನಿತ್ಯ ಜೀವಕ್ಕೆ ಪಾತ್ರನಾಗುತ್ತಾನೆ. ಇನ್ನು 5ನೇದಾಗಿ, ಯಜ್ಞವೇದಿಯ 4 ಮೂಲೆಗಳಲ್ಲಿರುವ ಕೊಂಬುಗಳು ವಿಜಯದ ಸಂಕೇತವಾಗಿವೆ. ಯೆಹೋಶುವನ ಪುಸ್ತಕ 6ನೇ ಅಧ್ಯಾಯ 20ನೇ ವಚನದಲ್ಲಿ ಇಸ್ರಾಯೇಲರು ಯೆರಿಕೋ ಕೋಟೆಯನ್ನು ಸ್ವಾಧೀನಪಡಿಸಿಕೊಳ್ಳುವಾಗ ಜನರ ಆರ್ಭಟಕ್ಕೂ ಕೊಂಬಿನ ಧ್ವನಿಗೂ ಯೆರಿಕೋ ಗೋಡೆ ಬಿದ್ದು ಹೋಯಿತು ಮತ್ತು ಇಸ್ರಾಯೇಲರು ಯೆರಿಕೋ ಪಟ್ಟಣವನ್ನು ಜಯಿಸಿದರು ಎಂಬುದನ್ನ ಕಾಣುತ್ತೇವೆ. ಹಾಗೂ ಕೀರ್ತನೆಗಳ ಪುಸ್ತಕ 75ನೇ ಕೀರ್ತನೆ 10ನೇ ವಚನದಲ್ಲಿ ದುಷ್ಟರ ಕೊಂಬುಗಳು ಮುರಿಯಲ್ಪಡುವವು, ಭಕ್ತರ ಕೊಂಬುಗಳು ಎತ್ತಲ್ಪಡುವವು ಎಂಬುದಾಗಿ ತಿಳಿಸಲಾಗಿದೆ. ಅದೇ ರೀತಿಯಾಗಿ ಕೊಲಸ್ಸೆಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14 ಮತ್ತು 15ನೇ ವಚನದಲ್ಲಿ ಈ ರೀತಿಯಾಗಿ ತಿಳಿಸಲಾಗಿದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂಥ ಆಜ್ಞಾರೂಪವಾಗಿದ್ದಂಥ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು. ಆತನು ದೊರೆತನಗಳನ್ನು ಅಧಿಕಾರಗಳನ್ನು ನಿರಾಯುಧರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬೆಯ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವನಾಗಿ ಮೆರೆಸುತ್ತಾ ತೋರಿಸಿದನು ಎಂಬುದಾಗಿ. ಹೀಗೆ ಪ್ರಿಯರೇ, ಯಜ್ಞವೇದಿಯ 4 ಮೂಲೆಗಳಲ್ಲಿರುವ 4 ಕೊಂಬುಗಳು ಈ 5 ಆತ್ಮಿಕ ಸತ್ಯಾಂಶಗಳನ್ನು ನಮಗೆ ಕಲಿಸಿಕೊಡುವಂತವುಗಳಾಗಿವೆ. ದೇವರು ಈ ವಾಕ್ಯ ಭಾಗವನ್ನ ನಮ್ಮೆಲ್ಲರ ಆತ್ಮನ ಪ್ರಯೋಜನಕ್ಕಾಗಿ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ,
ನಿನ್ನ ಅತಿ ಪವಿತ್ರವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸ್ವಾಮಿ, ಈ ದಿನ ಯಜ್ಞವೇದಿಯ 4 ಮೂಲೆಗಳಲ್ಲಿದ್ದ 4 ಕೊಂಬುಗಳ ಮೂಲಕ 5 ಆತ್ಮಿಕ ಪಾಠಗಳನ್ನು ನಮಗೆ ಕಲಿಸಿದ್ದಿ. ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುವಂತವರಾಗಿದ್ದೇವೆ. ಕರ್ತನೆ, ಈ ವಾಕ್ಯಗಳನ್ನು ಕೇಳಿಸಿಕೊಂಡಂತ ನಿನ್ನ ಮಕ್ಕಳು ಈ ಆತ್ಮಿಕ ಪಾಠಗಳನ್ನು ತಮ್ಮ ಎದೆಯಲ್ಲಿ ನಿಧಿಯಂತೆ ಬಚ್ಚಿಟ್ಟುಕೊಂಡು ನಿನಗಾಗಿ ಫಲ ಕೊಡುವಂತ ಸಾಕ್ಷಿಯುಳ್ಳ ಜೀವಿತವನ್ನು ಜೀವಿಸಲಿಕ್ಕಾಗುವಂತೆ ನಿನ್ನ ಕೃಪಾ ಸಹಾಯವನ್ನ ಅನುಗ್ರಹ ಮಾಡೆಂಬುದಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ಕರ್ತನೆ, ಈ ದಿನ ಈ ವಾಕ್ಯಗಳನ್ನು ಕೇಳಿಸಿಕೊಳ್ಳುತ್ತಿರುವಂತ ಪ್ರಿಯರೆಲ್ಲರನ್ನ ನಿನ್ನ ಹೆಸರೆಸರಾಗಿ ಆಶೀರ್ವಾದ ಮಾಡು. ಈ ದಿನ ಜನನ ದಿನವನ್ನು ಕಂಡಂತವರಿಗಾಗಿ, ವಿವಾಹ ದಿನವನ್ನು ಕಂಡಂತವರಿಗಾಗಿ ನಿನ್ನ ಸನ್ನಿಧಿಯಲ್ಲಿ ಪ್ರಾರ್ಥಿಸುತ್ತೇವೆ. ನಿನ್ನ ಮಕ್ಕಳನ್ನು ಆಶೀರ್ವದಿಸು. ಈ ಹೊಸ ವರ್ಷ ನಿನ್ನ ಮಕ್ಕಳ ಬಾಳಿನಲ್ಲಿ ಹೊಸ ಆಶೀರ್ವಾದಗಳನ್ನು ತಂದುಕೊಡಲಿ. ನಮ್ಮ ಸೇವೆಯನ್ನು ಪ್ರೀತಿಸಿ ಪ್ರೋತ್ಸಾಹಿಸುತ್ತಿರುವಂತ ಎಲ್ಲ ದಾನಿಗಳನ್ನ ಹೆಸರೆಸರಾಗಿ ಆಶೀರ್ವಾದ ಮಾಡು. ಆತ್ಮಿಕವಾಗಿ, ಭೌತಿಕವಾಗಿ ಅವರು ಎದುರಿಸುತ್ತಿರುವಂತ ಎಲ್ಲ ಕೊರತೆಗಳಲ್ಲಿ ವರತೆಗಳನ್ನು ಹುಟ್ಟಿಸು ಎಂಬುದಾಗಿ ನಾವು ಬೇಡುವಂತವರಾಗಿದ್ದೇವೆ. ಕರ್ತನೆ, ಈ ಸಂದರ್ಭದಲ್ಲಿ ಅನಾರೋಗ್ಯದಲ್ಲಿರುವಂಥ ಪ್ರಿಯರನ್ನು ಕೂಡ ನಾವು ನೆನಪಿಗೆ ತಂದುಕೊಳ್ಳುತ್ತೇವೆ. ಯಾವ ಅನಾರೋಗ್ಯಗಳಲ್ಲಿ, ಯಾವ ಕಣ್ಣೀರಿನಲ್ಲಿ ನಿನ್ನ ಮಕ್ಕಳು ಹಾದು ಹೋಗುತ್ತಿದ್ದಾರೋ ಅದನ್ನೆಲ್ಲ ಬಲ್ಲಂತ ದೇವರು ನೀನು. ಯೆಹೋವನೆಂಬ ನಾನೇ ನಿಮ್ಮ ಆರೋಗ್ಯದಾಯಕನು ಎಂಬುದಾಗಿ ವಾಗ್ದಾನ ಮಾಡಿದಂಥ ದೇವರೇ, ಹಾಸಿಗೆಯಲ್ಲಿರುವಂಥ ಪ್ರತಿಯೊಬ್ಬೊಬ್ಬರನ್ನ ಕರುಣಿಸಿ ಆರೋಗ್ಯದಿಂದ ತುಂಬಿಸು ಎಂಬುದಾಗಿ ಪ್ರಾರ್ಥಿಸುವಂತವರಾಗಿದ್ದೇವೆ. ಈ ದಿನದ ನಮ್ಮ ಸೇವೆಯನ್ನ, ನಮ್ಮ ಸೇವಾ ಪ್ರಯಾಣಗಳನ್ನ, ಈ ದಿನದ ಸೇವಾ ಉದ್ದೇಶಗಳನ್ನ ಆಶೀರ್ವದಿಸು. ನಿನಗೆ ಮಹಿಮೆಯಾಗುವಂತೆ ನಾವೆಲ್ಲರೂ ಜೀವಿಸುವುದಕ್ಕೆ ಸಹಾಯ ಮಾಡು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ಕರ್ತನೇ, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಪ್ರಾರ್ಥನಾ ಮನವಿಗಳಿಗಾಗಿ ಪ್ರಾರ್ಥಿಸಲು ವಿಶ್ವವಾಣಿಯು ದಿನದ 24 ಗಂಟೆಗಳ ಕಾಲ ಪ್ರಾರ್ಥನಾ ಸೇವಾ ಕೇಂದ್ರವನ್ನು ತೆರೆದಿರುವುದು. ಇದರ ಪ್ರಯೋಜನವನ್ನು ಪಡೆದುಕೊಳ್ಳಲು ಟೋಲ್ ಫ್ರೀ ಸಂಖ್ಯೆ 1800-270-0333ಕ್ಕೆ ಕರೆ ಮಾಡಿರಿ ಹಾಗೂ ನಿಮ್ಮ ಪರಿಚಯದವರಿಗೂ ಪರಿಚಯಿಸಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.